ಕೇಳುವಂಥ ವಿಲ್ ಪವರ್ ಇರುವಂತಹ ಯುವಜನರು ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ ಎಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ಸುಮಾರು 146.39 ಕೋಟಿ ಜನರಿದ್ದಾರೆ. ಆದರೆ ಇದರಲ್ಲಿ 10% ಜನರು ಕೂಡ ದೇಶದ ನಿರ್ಮಾಣದಲ್ಲಿ ತೊಡಗ್ತಾ ಇಲ್ಲ, ತೊಡಗುವುದರಲ್ಲಿ ವಿಫಲವಾಗಿದ್ದಾರೆ. ಯಾಕೆ ವಿಫಲವಾಗಿದ್ದಾರೆ ಅಂದರೆ ನಮ್ಮ ದೇಶದ ಯುವಜನರ ಮನಸ್ಸು ಅರಿದು ಹಂಚಿ ಹೋಗಿದೆ. ನಮ್ಮ ಮನಸ್ಸನ್ನು ನಾವೇ ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದೇವೆ. ನಮ್ಮ ಮನೆಯಲ್ಲಿರುವಂತಹ ಟಿವಿ ಮತ್ತು ಮೊಬೈಲ್ಗಳನ್ನು ನಾವು ಕಂಟ್ರೋಲ್ ಮಾಡಬೇಕು, ಆದರೆ ಅವೇ ನಮ್ಮನ್ನು ಕಂಟ್ರೋಲ್ ಮಾಡುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಅವುಗಳನ್ನು ಕಂಟ್ರೋಲ್ ಮಾಡೋ ಪರಿಸ್ಥಿತಿ ನಾವು ಬಂದಿದ್ದೇವೆ. ಒಂದು ನಿಮಿಷ ಕಣ್ಣನ್ನು ಮುಚ್ಚಿ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಮನಸ್ಸು ಏನು ಮಾಡಬಾರ್ದು ಅಂದ್ಕೊಳ್ತೀವೋ ನಾವು ಅದೇ ಮಾಡುತ್ತೇವೆ. ನಮ್ಮ ಮನಸ್ಸು ಏನು ಕೇಳಬಾರ್ದು ಅಂದ್ಕೊಳ್ತೀವೋ ಅದೇ ಕೇಳ್ತೇವೆ. ನಮ್ಮ ಮನಸ್ಸು ಏನು ಯೋಚನೆ ಮಾಡೋದು ಅಂದ್ಕೊಳ್ತೀವೋ ಅದೇ ಯೋಚನೆ ಮಾಡುತ್ತೆ. ಇದೆಲ್ಲ ಗಮನಿಸಿದಾಗ ನಮ್ಗೆ ಅರ್ಥವಾಗೋದು ಒಂದೇ, ನಮ್ಮ ಮನಸ್ಸು ಅಶುದ್ಧವಾಗಿದೆ. ಈ ಅಶುದ್ಧ ಮನಸ್ಸಿನಿಂದ ಕಟ್ಟಿದಂತಹ ರಾಷ್ಟ್ರ ಅಶುದ್ಧ ರಾಷ್ಟ್ರವಾಗುತ್ತದೆ ಹೊರತು ಶುದ್ಧ ರಾಷ್ಟ್ರವಾಗುವುದಿಲ್ಲ. ಶುದ್ಧ ರಾಷ್ಟ್ರವಾಗಬೇಕಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲು ನಮ್ಮ ಮನ ಮತ್ತು ತನವನ್ನು ಶುದ್ಧ ಮಾಡ್ಕೋಬೇಕು. ಆಗ ನಮ್ಮನ್ನು ನಾವು ನಿರ್ಮಿತ ಮಾಡಿಕೊಂಡಾಗ ಮಾತ್ರ ರಾಷ್ಟ್ರ ನಿರ್ಮಾಣವಾಗುವಲ್ಲಿ ಸಾಧ್ಯವಾಗುತ್ತದೆ ಎಂದು ಹೇಳುತ್ತೇನೆ. ಯುವಜನರು ರಾಷ್ಟ್ರ ನಿರ್ಮಾಣದಲ್ಲಿ ಕೆಲವು ರಂಗಗಳಲ್ಲಿ ಪಾತ್ರ ನಿರ್ವಹಿಸಬೇಕು. ಮೊದಲನೇ ಬಂದ್ಬಿಟ್ಟು ನಾಯಕತ್ವ, ಸೆಕೆಂಡ್ ಒನ್ ಬಂದ್ಬಿಟ್ಟು ಶಿಕ್ಷಣ, ಮೂರನೇದು ಬಂದ್ಬಿಟ್ಟು ಉದ್ಯಮಶೀಲತೆ, ನಾಲ್ಕನೇದು ಬಂದ್ಬಿಟ್ಟು ಸಾಮಾಜಿಕ ಪಿಡುಗುಗಳಲ್ಲಿ. ಮೊದಲೇ ನಾಯಕತ್ವ, ನಮ್ಮ ಸಮಾಜದಲ್ಲಿನ ಸಮಸ್ಯೆಗಳನ್ನು ಗಮನಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಕೊಂಡು ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಎರಡನೇದು ಬಂದ್ಬಿಟ್ಟು ಶಿಕ್ಷಣದಿಂದ ಯುವಜನರಿಗೆ ಜ್ಞಾನ ಮತ್ತು ಕೌಶಲ್ಯವು ಒದಗಿಸುತ್ತದೆ ಮತ್ತು ಇದರಿಂದ ನಮಗೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಮತ್ತು ಆರ್ಥಿಕ ಸ್ವಾವಲಂಬಿಗಳಾಗಲು ಸಾಧ್ಯವಾಗುತ್ತದೆ. ಮತ್ತು ಥರ್ಡ್ ಒನ್ ಬಂದ್ಬಿಟ್ಟು ಉದ್ಯಮಶೀಲತೆ. ನಮ್ಮ ದೇಶದಲ್ಲಿ ಉದ್ಯಮಗಳನ್ನು ಸೃಷ್ಟಿ ಮಾಡೋದ್ರಿಂದ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಇದರಿಂದ ಆರ್ಥಿಕ ಬೆಳವಣಿಗೆ ಕೂಡ ಆಗುತ್ತದೆ. ನಮ್ಮ ದೇಶದಲ್ಲಿ ಯುವಜನರು ಒಂದು ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಅದೇ ಜೀವನ, ಅದೇ ಉದ್ಯೋಗ ಬೇಕಂದ್ರೂ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಆದರೆ ನಮಗೆ ಗೌರ್ಮೆಂಟ್ ಜಾಬ್ ಅಷ್ಟೇ ಬೇಕು, ನಮ್ಮಲ್ಲಿ ಕೌಶಲ್ಯ ಇದೆ, ಜ್ಞಾನ ಇದೆ. ಇದರಿಂದ ಬೇರೆ ಬೇರೆ ರಂಗಗಳಲ್ಲಿ ನಾವು ಮುನ್ನುಗ್ಗಿ ಆ ಒಂದು ರಂಗದಲ್ಲಿ ಉದ್ಯೋಗವನ್ನು ತಗೊಳ್ಬೇಕೆಂದು ಹೇಳುತ್ತೆ. ಕೃಷಿಯನ್ನು ಕೂಡ ಒಂದು ಉದ್ಯೋಗವೆಂದು ಭಾವಿಸಿದಾಗ ಮಾತ್ರ ನಮ್ಮ ರಾಷ್ಟ್ರ ಒಂದು ಸದೃಢ ರಾಷ್ಟ್ರವಾಗಲು ಸಾಧ್ಯವಾಗುತ್ತದೆ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇನೆ. ನಾಲ್ಕನೇದು ಬಂದ್ಬಿಟ್ಟು ಸಾಮಾಜಿಕ ಪಿಡುಗುಗಳು. ನಮ್ಮ ದೇಶದಲ್ಲಿ ಸಾಮಾಜಿಕ ಪಿಡುಗುಗಳಾದ ನಿರುದ್ಯೋಗ, ಬಡತನ, ಭ್ರಷ್ಟಾಚಾರ ಮತ್ತು ಅತ್ಯಾಚಾರ ಇವುಗಳೆಲ್ಲದರ ವಿರುದ್ಧ ನಾವು ಹೋರಾಡಿ ಇವುಗಳ ಬಗ್ಗೆ ನಾವು ಎಲ್ಲ ಯುವಜನರಲ್ಲಿ ಜಾಗೃತಿ ಮೂಡಿಸಿದಾಗ ಮಾತ್ರ ನಾವು ಒಂದು ರಾಷ್ಟ್ರವನ್ನು ಸದೃಢವಾಗಿ ಕಟ್ಟಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತೇನೆ. ಈ ಒಂದು ಅತ್ಯಾಚಾರ ಘಟನೆಯಲ್ಲಿ ಒಂದು ಹೇಳಲು ಇಷ್ಟಪಡುತ್ತೇನೆ. ಆಗಸ್ಟ್ 12ರಂದು ನಮ್ಮ ಭಾರತದಲ್ಲಿನ ಬಾಂಗ್ಲಾದೇಶದ ಮೂಲಕದ ಮಹಿಳೆಯ ಮೇಲೆ ಸುಮಾರು 3 ತಿಂಗಳಿಂದ 200 ಗಂಡು ಮಕ್ಕಳಿಂದ ಅತ್ಯಾಚಾರವೆಸಗಿದೆ ಎಂಬ ವರದಿ ಪ್ರಕಟವಾಗಿದೆ. ಆದರೆ ನಮ್ಮ ರಾಮಾಯಣದಲ್ಲಿ ಸೀತೆಯನ್ನು ಅಪಹರಿಸಿದ್ದಕ್ಕಾಗಲೇ ನಾವು ಪ್ರತಿ ವರ್ಷ ದಸರಾದಂದು ರಾವಣನನ್ನು ಸಂಹಾರ ಮಾಡ್ತೀವಿ. ಅದೇ ನಮ್ಮ ದೇಶದಲ್ಲಿ 2-3 ತಿಂಗಳಿಗೊಮ್ಮೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾನೇ ಇದೆ. ಈ ಅತ್ಯಾಚಾರವನ್ನು ತಡೆಗಟ್ಟುವಂತಹ ಯುವಕರು ನಾವಾಗಬೇಕು ಎಂದು ಹೇಳುತ್ತಾ, ಪ್ರತಿಯೊಂದು ಹೆಣ್ಣು ಹುಟ್ಟಿನಿಂದ ತನ್ನ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿರುತ್ತದೆ. ಆಕಿನ ಪ್ರಾಣವನ್ನು ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಬದುಕುವಂತಹ ಹೆಣ್ಣಿಗೆ ಆಕೆಯಲ್ಲಿ ನಮ್ಮ ತಾಯಿಯನ್ನು, ನಮ್ಮ ಅಕ್ಕ ತಂಗಿಯನ್ನು, ಇದಕ್ಕಿಂತ ಮಿಗಿಲಾಗಿ ನಮ್ಮ ಭಾರತ ಮಾತೆಯನ್ನು ಕಾಣಬೇಕು. ಆಗ ಮಾತ್ರ ಅವರನ್ನು ಗೌರವಿಸಿ ಪೂಜಿಸಿದಾಗ ಮಾತ್ರ ಸದೃಢ ರಾಷ್ಟ್ರವನ್ನು ಕಟ್ಟಲು ಸಾಧ್ಯ. ಯಾವುದೇ ರಾಜ ಆಗಲಿ, ಮಂತ್ರಿ ಆಗಲಿ, ML ಆಗಿ MP ಆಗಲಿ ಎಲ್ಲರೂ ಜನ್ಮ ಕೊಡೋದು ತಾಯಿ ಅಲ್ವಾ? ಆ ತಾಯಿ ಅಂದರೆ ಎಣ್ಣೆನೇ ಅಲ್ವಾ? ಎಣ್ಣೆನೇ ಸೃಷ್ಟಿಗೆ ಮೂಲ ಅಂದಮೇಲೆ ಆಯಾ ತಾಯಿಯನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ನನ್ನ ರಾಷ್ಟ್ರ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ನನ್ನ ದೇಶ ಜಗತ್ತಿನ 2ನೇ ಅತ್ಯಂತ ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರ ನನ್ನದು. ಈ ಒಂದು ರಾಷ್ಟ್ರದಲ್ಲಿ 65ಕ್ಕೂ ಹೆಚ್ಚು ಯುವಕರು ವಾಸವಾಗಿದ್ದಾರೆ. ಈ ಒಂದು ಯುವಜನರು ದೇಶದ ಆಸ್ತಿ ಮತ್ತು ದೇಶದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಯುವಜನರು ದೇಶದ ಬದಲಾವಣೆಕರವಲ್ಲ, ವಯಸ್ಸಿನಲ್ಲಿರುವುದರಿಂದ ಇವರನ್ನು ರಾಷ್ಟ್ರ ನಿರ್ಮಾತಕರು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಮೊದಲನೇ ಮಹಾಯುದ್ಧ ಸಮಯದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಯುವಜನರು ಈ ಒಂದು ಯುದ್ಧದಲ್ಲಿ ಭಾಗವಹಿಸಿದರು. ಇದರ ಜೊತೆಗೆ ಚಂದ್ರಯಾನದಲ್ಲಿ ಮೊದಲು ಕಾಲಿಟ್ಟ ವ್ಯಕ್ತಿಯ ಧ್ಯೇಯ ಯೋಜಿಸುವಲ್ಲೂ ಕೂಡ ನಮ್ಮ ದೇಶದಲ್ಲಿ 80ಕ್ಕೂ ಹೆಚ್ಚು ಯುವಕರು ಭಾಗಿಯಾಗಿದ್ದಾರೆ ಎಂದು ಹೇಳುತ್ತಾ, ಇವತ್ತು ನಾವು 79ನೇ ಸ್ವಾತಂತ್ರ್ಯಾಚರಣೆಯನ್ನು ಮಾತಾಡ್ತೀವಿ ಅಂದರೆ ನಾವು ಬ್ರಿಟಿಷರಿಂದ ಮುಕ್ತ ಆಗುವುದರಲ್ಲಿ ಕೂಡ ನಮ್ಮ ಯುವಕರು 80ಕ್ಕೂ ಹೆಚ್ಚು ಜನರು ವಾಸವಾಗಿದ್ದಾರೆ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಒಂದು ಚಿಕ್ಕ ಮಾತಿನೊಂದಿಗೆ ಮುಗಿಸಿದ್ದೇನೆ. ಯುವ ಶಕ್ತಿ ದೇಶದ
ದೇಶದ ಆಸ್ತಿ ಎಂದು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ.